जुड़ासी भूख खिंचासी पेरी पेरी किरी किरी बैंग 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 ಹೆಂಡ್ರ ಮಾತು ಕೇಳೋ ಗಂಡ ಮಾಡೋದೆಲ್ಲ ದಂಡ ರಾಂಗ್ 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 ಎಡಬಿಡಂಗಿ ಈ ಅರ್ಧಾಂಗಿ ಅಂಡಾಯಿಗಳಿಗೆ ಕೋಡಂಗಿ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಸ್ವಂತ ಬುದ್ಧಿ ಇಲ್ವೇ ಇಲ್ಲ ಹೇಳಿದ ಮಾತು ಕೇಳೋದಿಲ್ಲ ಏನು ಮಾಡಕೋಗಿ ಏನು ಮಾಡುತ್ತಾಳೆ ಇವನಿಂದಾಗಿ ಗಂಡನಿಗೆ ದಿವ್ಸಗೊಳೆ ತಲೆ ಕೆಟ್ಟು ಎಡಪಟ್ಟು ಮಾಡುತ್ತಾನೆ ಎಟ್ಮೇಲೆ ಎಡು ತಿನ್ನುತ್ತಾನೆ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಏನೇ ಅಲ್ಲಿ ನೋಡು, ನಿನ್ನೆ ಮೊನ್ನೆ ಏನಾಗಿತ್ತು ಇವತ್ತು ಅದೇ ಆಗ್ತಾ ಇದೆ. ಈ ಮಂಜ ಗಡತ್ತ ನಿದ್ದೆ ಹೊಡೆಯಕ್ ಶುರು ಮಾಡ್ಬಿಟ್ನಾ? ಬರೀ ನಿದ್ದೆ ಅಲ್ಲ, ರೈಲ್ವೆ ಇಂಜಿನ್ ಆನ್ ಮಾಡ್ಕೊಂಡಿದ್ದಾನೆ. ಈ ಸೌಂಡಿಗೆ ರೋಡಲ್ಲಿ ಹೋಗೋರೆಲ್ಲ ರೈಲ್ವೆ ಸ್ಟೇಷನ್ ಇಲ್ಲೇ ಇದೆ ಅಂತ ನಮ್ಮನೆಗೆ ಬಂದು ಟಿಕೆಟ್ ಕೇಳಿದ್ರೆ ಏ ಪಾರು ಇವ್ನ್ ಯಾಕೋ ಅತಿ ಆಯ್ತು ಕಡೆ. 10 ಗಂಟೆ ಸೂರ್ಯ ನೆತ್ತಿ ಮೇಲೆ ಬಂದು ಮಕ್ಕುಗಿತಾ ಇದ್ದಾನೆ. ನಡಿ ಎಬ್ರುತ್ತಾನ. ಏ ಮಂಜು, ಶಿವನೇ ನಿಂಗ್ ನಾದಸ್ವರದ ಜೊತೆ 2 ಜೊತೆ ಚಪ್ಪಲಿನೂ ಕೊಡಿಸ್ತೀನಿ ಆತ. ಅದನ್ನೇ ತಗೊಂಡು ಹೊಡಿತಾಳೆ. ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲಿಲ್ಲ ಅಂತೆ. ಕನಸಲ್ಲೋ ಕಡ್ಡಿ ಶಿವಾನಿ ನೆನೆಸ್ಕೊಳ್ಳೋದ್ ಬೇಕಾ? ಅವನ್ಗೆ ಅಷ್ಟು ನಿದ್ದೆ ಬಂದಿದೆ ಪಾರು. ಏನ್ ಮಾತಾಡ್ತಿದ್ದಾನೋ ಅವನ್ಗೆ ಗೊತ್ತಾಗಿಲ್ಲ. ಅವನು ಕಲಿಯುಗ ಕುಂಭಕರ್ಣ ಆಗ್ಬಿಟ್ಟಿದ್ದಾನೆ. ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಈಗ ಹೆಂಗ್ ಎಬ್ಬಿಸ್ತೀನಿ ನೋಡು. ಕಾಲ್ ತೊಳ್ಕೊಂಡು ಒದೀತೀನಿ. ನನ್ಗ ಬೈದಿದ್ದು ನಿನ್ಗಲ್ಲ, ಕನಸಿನಲ್ಲಿ ಶಿವಾನಿಗೆ. ಶಿವಾನಿಗ ಬಚಾವಾದ. ಆದ್ರೆ ಹೇಗೆ ಕೆಡ್ಸುದು? ಒಂದ್ ಕೆಲಸ ಮಾಡ ಬರ, ಆ ಬೆಡ್ಶೀಟ್ ನ ಬೆಚ್ಚಿಗೆ ಒದ್ಕೊಂಡ್ ಮಲಗಿದೇನಲ್ಲ ತೆಗೆದು ಬಿಸಾಕು ಎದೊಳ್ತಾನೆ. ಇವನು ಕೆಸಲ್ ಬಿದ್ದಿರೋ ಎಮ್ಮೆ ತರ ಬೆಡ್ಶೀಟ್ ಇದ್ರು ಮಲಗ್ತಾನೆ, ಇಲ್ಲ ಅಂದ್ರೂ ಮಲಗ್ತಾನೆ. ಹಿಂಗೆಲ್ಲ ಮಾತು ಕೇಳಲ್ಲ. ಹೌದಾ? ನಾನು ಯಾರು? ಕಿಟನ್ ಬಲಿಕ್ ಕಾಲಿ ಒಳಗ್ ಬಲಿಕ್ ಚಂಬಕಲಿ ನನ್ನ ಕ್ಲೋಸ್ ಫ್ರೆಂಡ್ ವೈಶಾಲಿ, ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ. ಒಂದ್ ಕೆಲಸ ಮಾಡು, ಒಂದ್ ಬೆಡ್ಶೀಟ್ ತಗೋ, ನೀರಲ್ಲಿ ಫುಲ್ ಅದನ್ನ ಅದ್ಬಿಟ್ಟು ತಂದು ಇವ್ನ ಮುಖದಲ್ಲಿ ಬಿಸಾಕು. ಚಿಳಿ ಆಗುತ್ತೆ, ಬೇಡ ಬೇಡ ಬೇಡ, ಅವಾಗ ಎದ್ಬಿಡ್ತಾನೆ ಕಡೆ. ಎದ್ದೇ ಇಲ್ಲ ಹೇಳ್ತಾನೆ. ಬಾ ಹೋಗೋಣ. ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನೀನತ್ತರೆ ಹಸಿರು ಉಲ್ಲಾಸದ ಮುಸಿರು. ಉಸಿರೇ ಹೋಗ್ಬಿಟ್ಟಿದೆ. ಮಂಜ ಮಂಜ ಹೋಗ್ಬಿಟ್ಟಿದ ಮಂಜ. ಇನ್ ನಾನ್ ಯಾರನ್ನ ಮಂಜ ಅಂತ ಕರಿಲೋ ಮಂಜ. ನನ್ನ ಮಾಲಿಗೆ ಯಾರು ಕರ್ಕೊಂಡು ಹೋಗ್ತಾರೋ ಮಂಜ. ಮದ್ವೆ ಮಾಡ್ಕೊಂಡಿಲ್ಲ, ಮಕ್ಳು ಮಾಡ್ಕೊಂಡಿಲ್ಲ, ಇಷ್ಟ ಬೇಗ ಹೋಗ್ಬಿಟ್ಟಿಯಲ್ಲೋ ಮಂಜ. ಕಡೆದಾಗಿ ನಿನ್ಗೋಸ್ಕರ ಒಂದು ಹಾಡು ಹೇಳ್ತೀನಿ, ಕೇಳ್ಬಿಡಪ್ಪ ಚಿನ್ನ. ತೀರ್ಥಹಳ್ಳಿಲಿದ್ದೋನು, ಹೆದ್ದೂರಲ್ಲಿದ್ದೋನು, ಬೆಂಗಳೂರಿಗೆ ಬಂದನು, ತುತ್ತೂರಿ ಮಂಜನು. ಹೇಗಿದ್ದ ಹೇಗಾದ ಗೊತ್ತ ನನ್ನ ತುತ್ತೂರಿ ಮಂಜ. ಮಂಜ 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 ತುತ್ತೂರಿ ಮಂಜ. ಈ ವಿಷಯದ ಮೊದ್ಲು ಅಕ್ಕಂಗ್ ತಿಳಿಸ್ಬಿಡೋದು ಒಳ್ಳೇದು. ಅವರೆಲ್ಲ ಇದ್ದಾಗ ಕೊಡಕ್ಕಾಗುತ್ತೋ ಇಲ್ವೋ. ಇವಳು ರಾಮದುರ್ಗದ ರಣಧೀರ, ನಂಬಿ ಬಂದವ್ರಿಗೆ ಕರುಣಾಕರ, ತಿರುಗಿ ಬಿದ್ದವ್ರಿಗೆ ಗೊಡಿಸಿ ವೀರಭದ್ರ. ಏನಾಯ್ತು ಹೇಳಮ್ಮ, ನಾನಿದ್ದೀನಿ ವೇದ. ವೇದ, ಆ ತುತ್ತೂರಿ ಮಂಜ ಬೇರೆಯವರಿಗೆ ತುತ್ತೂರಿ ಊದಿಸ್ತಾನೆ ಹೊರತು ತಾನ್ ತುತ್ತೂರಿ ಊದಿಸ್ಕೊಳಲ್ಲ. ಏನು ಆಗಿರಲ್ಲ ಅವನಿಗೆ, ಗಟ್ಟಿ ಕುಳ. ಅಯ್ಯೋ ನಿಮಗ್ ಗೊತ್ತಿಲ್ಲ ಸಾಲ. ಮಾತಾಡ್ತಿದ್ರೆ ಮಾತಾಡ್ತಿಲ್ಲ, ಚೂರು ಮಿಸ್ ಕಾಡ್ತಿಲ್ಲ, ಎಲ್ಲ ತಣ್ಣಗಾಗ್ಬಿಡುತ್ತೆ. ಅದು ಅಲ್ದೆ ಮತ್ಕೊಂಡ್ರವ್ರು ಯಾಕೆ ಮಾಡ್ತಿಲ್ಲ. ಬಹಳ ಚೆನ್ನಾಗಿ ಕೇಳದಮ್ಮ. ವೈಶಾಲಿ, ನಿನ್ ಕೊಟ್ಟ ಐಡಿಯಾ ಎಲ್ಲ ಮಿಸ್ ಹೊಡ್ತಿರ್ಬೇಕು. ಬಾರೋ ಗೋವಿಂದಂಗೆ ಲಡ್ಡು ಪಿಕ್ಸ್. ಈ ವೈಶಾಲಿ ಕೊಟ್ಟ ಐಡಿಯಾ ಯಾವತ್ತೂ ಸಕ್ಸಸ್. ಮುಂದೆ
ನೀನೇನು ಯೋಚನೆ ಮಾಡ್ಬೇಡ ಅವ್ನು ಎಲ್ಲಿದ್ದಾನೆ ಅಂತ ನಂಗೆ ಚೆನ್ನಾಗ್ ಗೊತ್ತು ರೀ ಸೈಡಿಗೆ ಬನ್ನಿ ಎಲ್ಲಿದ್ದಾನೆ? ತೋರಿಸ್ತೀಗಿರು. ಅಯ್ಯೋ! ಗೋವಿಂದ, ಗೋವಿಂದ. ಇಲ್ಲ, ಬರ್ರು, ತಿರ್ಗು. ಮುದ್ದು ಬೆಂಕಿಯ ಪೆತ್ತ. ಪೆತ್ತಿ ಪಾರು ಈ ಚಿಕ್ಕ ದಿಪ್ಪೊಳಗಡೆ ಅಷ್ಟು ದೊಡ್ಡ ಮಂಜ ಹೆಂಗೆ ತೋರ್ತಾನೆ? ಇವಾಗ ತಾನೆ ಬ್ಲಾಂಕೆಟ್ ಹಾಕುದ್ವಲ್ಲ ಇಲ್ಲೇ ಎಲ್ಲಾರು ಬಚ್ಚಿಟ್ಕೊಂಡಿದ್ದಾನೆ. ಅಕ್ಕ ನನ್ ಮಂಜ ಸತ್ತೋದಂತ ಯಾರೋ ಬಂದು ಎತ್ಕೊಂಡು ಹೋಗಿರ್ಬೇಕು. ಕೊನೆ ಟೈಮಲ್ಲಿ ಮುಖ ನೋಡೋದ ಯಾಕೆ ಅಂತ ಕೊಡ್ಲಿಲ್ಲಪ್ಪ ಯಾಕೆ? ವೇದ ಅಳ್ಬೇಡಮ್ಮ. ಅವನು ಬಾಡಿ ಅಷ್ಟು ಸುಲಭವಾಗಿ ಸಾಕ್ಸಕ್ಕಾಗಲ್ಲ. ಇಲ್ಲೇ ಎಲ್ಲ ಹೋಗಿರ್ತಾನೆ ಬರ್ತಾನೆ, ಯೋಚನೆ ಮಾಡ್ಬೇಡ, ಸುಮ್ಮನಿರು. ಮಂಜು ದೇಹ ತಣ್ಣಗಾಗೋದಕ್ಕೆ ನಾನೇ ಕಾರಣ. ಅದನ್ನ ಯಾಕೆ ಅವ್ರ ಹತ್ರ ಹೇಳ್ತಿದ್ಯಾ? ಏನಾಯ್ತು ಅಂತ ಹೇಳಮ್ಮ. ಮಂಜು ತುಂಬಾ ನಿದ್ದೆ ಮಾಡ್ತಾ ಇದ್ನ. ವೈಶಾಲಿನೇ ಹೇಳಿದ್ದು ಒದ್ದೆ ಬೆಟ್ಟನ ಮೈ ಮೇಲೆ ಹಾಕು ಎದ್ಬಿಡ್ತಾನೆ ಅಂತ. ಅದಕ್ಕೆ ನಾನು ಬ್ಲಾಂಕೆಟ್ ನ ನೀರಲ್ಲಿ ಮೈ ಮೇಲೆ ಹಾಕ್ಬಿಟ್ಟೆ. ಯಾಕ್ರಮ್ಮ ಅವ್ನ ಕಷ್ಟ ಕೊಡ್ತೀರಾ? ಅವ್ನಿದ್ರೆ ಅವ್ನು ಮಾಡ್ಕೋತಾನೆ. ಅವ್ನಿದ್ರೆ ನಿಮ್ಗೇನ್ ತೊಂದ್ರೆನಾ? ಲೇಪಾರೋ ನನ್ ನಡಿಯ ಯಾವತ್ತು ಫೈಲ್ ಆಗಲ್ಲ. ಅವ್ನ ನಿದ್ದೆಯಿಂದ ಎದ್ದಿದ್ದಾನೆ. ನಡಿ, ಇದೇ ಖುಷಿಗೆ ಒಂದ್ ಬಿಸಿ ಬಿಸಿ ಕಾಫಿ ಮಾಡ್ಕೊಡು. ಬರೀ ಕಾಫಿ ಅಲ್ಲ, ಕ್ರೀಮ್ ಕಾಫಿ ಮಾಡ್ಕೊಡ್ತೀನಿ ಬಾ. ಯಾಕೆ ಇಷ್ಟೊಂದು ಬಿಕ್ಕಳಿಕೆ? ನೀರ್ ಕೊಡಿ ಮಾಡ್ಕೊಡ್ಲಾ? ಯಾಕೆ ಏನಾಯ್ತು? ವೈಶಾಲಿ ಇವಾಗ ತಾನೆ ಎಷ್ಟೊಂದ್ ಪ್ಲೇಟ್ ಇಡ್ಲಿ ಪಾತ್ರೆ ತುಂಬಾ ಸಾಂಬಾರ್ ಮಾಡಿಟ್ಟಿದ್ದೆ, ಇವಾಗ ಇಲ್ಲ. ಗೊತ್ತಾಯ್ತು ಬಿಡೆ, ಇದೆಲ್ಲ ತುತ್ತೂರಿ ಮಂಜಂದೇ ಕೆಲ್ಸ. ಮಲಗಿದ್ನಾ ಎದ್ನಾ ಹಸುವಾಗಿರುತ್ತಾ? ಮೊದ್ಲವ್ನಿಗೆ ಇಡ್ಲಿ ಸಾಂಬಾರ್ ಆದ್ರೆ ಇಷ್ಟನಾ? ಚೆನ್ನಾಗಿ ಬಾರ್ಸಿರ್ತಾನೆ, ಹೋಗೆಲ್ಲ ಬಿದ್ಕೊಂಡಿರ್ತಾನೆ. ನಡಿ ಹೋಗಿ ಹುಡ್ಕೋಣ. ಬಿಕ್ಕಳಿಕೆ ಇದೆ, ಹೋಗಿ ಹುಡುಕ್ಬೇಕಾ? ಬಿಕ್ಕಳಿಕೆ ಮನೆ ಹಾಳಾಗೋಯ್ತು, ನೀರ್ ಕುಡಿದ್ರೆ ನಿಂತೋಗುತ್ತೆ. ಮಂಜುನ್ ಹುಡುಕ್ಲಿಲ್ಲ ಅಂದ್ರೆ ನಮ್ ವೇದನ್ ಗಂಡನೇ ಇರಲ್ಲ. ವೈಶಾಲಿ ಮನೇಲಿ ಅಷ್ಟೊಂದು ಜಾಗ ಇದೆ, ಅಲ್ಲೆಲ್ಲ ಬಿಟ್ಟು ಗಿಲ್ಬನ್ ಮಲಗಿದಾನಲ್ಲ, ಯಾಕೆ? ಪಾಯಿಂಟ್ ನಂಬರ್ 1 ಅವ್ನ್ ಮಲಗಿರೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಪಾಯಿಂಟ್ ನಂಬರ್ 2 ಮೈ ಮೇಲೆ ಇರೋ ಬೆಡ್ಶೀಟ್ ಒಣಗ್ಲಿ ಅಂತ. ಅವ್ನ ಇವ್ನ್ಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ವೈಶಾಲಿ. ದಿನಕ್ಕೆ 15 ಗಂಟೆ ನಿದ್ದೆ ಮಾಡ್ತಾನೆ. ಹೇಳ್ದೆ ಕೇಳ್ದೆ ಅಡ್ಗೆ ಮನೆಗೆ ಹೋಗ್ತಾನೆ, ಗಡತ್ತಾಗ್ ತಿಂತಾನೆ. ಏನಪ್ಪ ಮಾಡ್ಬೇಕು? ಖಾರದ ಪುಡಿ ಹಾಕಿದ್ರೆ ಕಣ್ ಬಿಡ್ತಾನೆ. ಕಣ್ಣಿಗೆ ಖಾರದ ಪುಡಿನ ದೃಷ್ಟಿ ಹೊರಟೋಗ್ಬಿಡುತ್ತೆ. ನಾನ್ ಹಾಕಲ್ಲ, ನೀನ್ ಎತ್ತು, ನಾನ್ ಹಾಕ್ತೇನೆ. ಮಂಜು 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 ಲೇ ಬೆದ್ದಿ ಪಾರು, ಇಷ್ಟೆಲ್ಲ ಆದ್ಮೇಲೆ ಚಕ್ಕ ಗುಳಿಗೆ ಕೊಟ್ರೆ ಎದ್ ಬಿಡ್ತಾನ? ಈಗ ನೋಡು, ಗೋವಿಂದ ಗೋವಿಂದ. ಗುಡ್ ಮಾರ್ನಿಂಗ್. ಗುಡ್ ಆಫ್ಟರ್ನೂನ್. ಸೂರ್ಯ ನೆತ್ತಿ ಮೇಲೆ ಬಂದಾಯ್ತು. ಅಯ್ಯೋ ಅವ್ನ್ ಏನ್ ಕಿತ್ತಾಗ್ತಾನಂತ ಅಷ್ಟ್ ಬೇಗ ಬರ್ತಾನಪ್ಪ. ಮಂಜು ಮಹಾರಾಜ್ರಿಗೆ ಕೆಲ್ಸ ಇಲ್ಲ ಅಂತ ಸೂರ್ಯನು ರಜೆ ತಗೋಬೇಕಾಗಿತ್ತೇನೋ. ಏನ್ ಮಾಡೋದಕ್ಕೆ ಮನೇಲಿ ಇದ್ರೆ ನಂಗೆ ನಿದ್ರೆ ಬರುತ್ತೆ. ಒಂದ್ ಕೆಲ್ಸ ಮಾಡು, 500 ರೂಪಾಯಿ ಕೊಡ್ತೀನಿ. ನನ್ ತಂಗಿಯನ್ ಕರ್ಕೊಂಡು ಆಚೆ ಒಂದ್ ರೌಂಡ್ ಹೋಗ್ಬಿಟ್ ಬಾ. ಈಗ್ಲೇ ಹೊರಡ್ತೀನಿ. ಈ ಪ್ರಕೃತಿ ನೋಡಿದ್ರೆ ಏನ್ ಅನ್ಸುತ್ತೆ? ಹಂಗೆ ಹತ್ರ ಹೋಗ್ಬಿಟ್ಟು ತಪ್ಕೊಂಡು ಮುತ್ಕೊಡೋಣ ಅನ್ಸುತ್ತೆ. ಮಂಜ, ನೀನ್ ಯಾವ ಪ್ರಕೃತಿ ಬಗ್ಗೆ ಮಾತಾಡ್ತಿದ್ಯಾ? ಪಕ್ಕದ ರೋಡ್ ಪಂಕಜಮ್ಮನ್ ಮಗಳ ಪ್ರಕೃತಿ. ನಾನ್ ಅವಳ ಬಗ್ಗೆ ಹೇಳಿದ್ದಲ್ಲ. ಸುತ್ತ ಮುತ್ತ ಗಿಡ ಮರಗಳನ್ನ ನೋಡು, ಎಷ್ಟು ಸುಂದರವಾಗಿದೆ. ಇವೆಲ್ಲ ವೇಸ್ಟ್ ಅಮ್ಮ. ಯಾಕೋ? ಇದ್ರ ಬದಲು ಸೇಬಣ್ಣಿನ ಗಿಡನೋ ಕಿತ್ಲಹಣ್ಣಿನ ಗಿಡನೋ ಕಡ್ಲೆಕಾಯಿ ಗಿಡನೋ ಇದ್ದಿದ್ರೆ ಓಡಾಡ ಜನ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಓಡಾಡೋರು. ಬಕಾಸುರ ಯಾವಾಗ್ಲೂ ತಿನ್ನೋದ್ರ ಬಗ್ಗೆನೇ ಯೋಚನೆ. ಮಂಜ, ತಿನ್ನೋದಕ್ಕೋಸ್ಕರ ಬದುಕಬಾರ್ದು ಕಣೋ, ಬದುಕೋಸ್ಕರ ತಿನ್ಬೇಕು. ಕಣ್ ತುಂಬಿಸ್ಕೋಬೇಕು ಅಂದ್ರೆ ಈ ಹಸಿರನ್ನ ನೋಡ್ಬೇಕು. ಅಯ್ಯೋ, ಕಣ್ ತುಂಬಿದ್ರೆ ಏನು ಪ್ರಯೋಜನ ಇಲ್ಲ, ಹೊಟ್ಟೆ ತುಂಬಕ್ಕೋ. ಯಾಕೋ ನಿದ್ರೆ ಬರ್ತಿದ್ಯಮ್ಮ. ಮಂಜ, ಈ ವಯಸ್ಸಲ್ಲಿ ನೀನ್ ಯಾವಾಗ್ಲೂ ಎದ್ದಿರ್ಬೇಕು. ನೀನ್ ಏನಾದ್ರೂ ಮಲಗಿದ್ರೆ ನಿಮ್ ಮೈ ಮೇಲೆ ನೀರ್ ತಂದು ಹಾಕ್ತೀನಿ. ಇದು ಬೇಸಿಗೆ ಕಾಲ, ನೀರು ಅತ್ಯಮೂಲ್ಯ. ನೀರನ್ನು ಜಾಸ್ತಿ ಪೋಲು ಮಾಡಬೇಡಿ. ಜಾಣ, ಯಾವ ಪಾತ್ರ ಕೊಟ್ರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾನೆ. ಒಂದ್ ವೇಳೆ ಏನಾದ್ರೂ ಎಲೆಕ್ಷನ್ ಅಲ್ಲಿ ನಿಂತ್ರೆ ಗೆಲ್ಲೋದ್ ಗ್ಯಾರಂಟಿ. ಒಳ್ಳೆ ರಾಜಕಾರಣಿ ತರ ಮಾತಾಡ್ತೀಯಲ್ಲೋ. ಆದ್ರೂ ಏನೇ ಹೇಳು, ನೀನ್ ಏನೇ ತಪ್ಪು ಮಾಡಿದ್ರು, ಏನೇ ತಪ್ಪಾಗಿ ಮಾತಾಡಿದ್ರು ನನ್ ನಿನ್ ಕಂಡ್ರೆ ತುಂಬಾ ಇಷ್ಟ. ಮಂಜು ಡಿಯರ್, ನನ್ನ ಮಾಲಿ ಕರ್ಕೊಂಡು ಹೋಗ್ತೀಯಾ? ಸಿನಿಮಾ ತೋರಿಸ್ತೀಯಾ? ಐಸ್ ಕ್ರೀಮ್ ಕೊಡಿಸ್ತೀಯಾ? ಮದುವೆ ಆಗ್ತೀಯಾ? ಅದು ಮಾತ್ರ ಆಗಲ್ಲ. ಆಹಾ, ಏನ್ ಕೇಳಿದ್ರು ಹೂ ಹೂ ಅಂತ ಕೋಲೆ ಬಸ್ ಒಂಥರ ಕತ್ತಾಡಿಸ್ತೀಯಾ? ಇದಕ್ ಮಾತ್ರ ಇಲ್ಲ ಅಂತ್ಯಾ? ನಿನ್ ಹತ್ರ ಸ್ವಲ್ಪ ನಮ್ ಲವ್ ಮ್ಯಾಟರ್ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡ್ಬೇಕು. ಸೈಡಿಗೆ ಬರ್ತೀಯಾ? ಹೊಗೆ ಹೊಗೆ. ಯಾರು ಡಿಬ್ ಅಕ್ಕದ? ನಾನ್ ಹೇಳಿದ್ದು ಯಾರೋ ಹೊಗೆ ಹಾಕಿದಾರೆ ಅಂತ. ಏನ್ ಗೊತ್ತಾ ಮಂಜು, ಮಂಜ ಆಗ್ಲಿಂದ ನಾನು ನೋಡ್ತಿದ್ದೀನಿ, ನಿದ್ದೆ ಮಾಡ್ತಿದ್ಯಾ? ಆಗಿದೆ. ಸುಮ್ನೆ ಇರಮ್ಮ, ನಂಗೆ ನಿದ್ರೆ ಬರ್ತಾ ಇದೆ.
ನಿದ್ರೆ ಬರ್ತಿದ್ಯಾ? ಪ್ರೇಮಿಗಳಿಗೆ ಲವ್ ಬಿದ್ದಾಗ ನಿದ್ದೆ ಬರಲ್ಲ ಅಂತಾರೆ. ನಿನ್ ನೋಡ್ರೆ ನಿದ್ದೆ ಬರ್ತಾ ಇದೆ. ಒಂದ್ ಕೆಲಸ ಮಾಡ್ಲಾ, ಒಂದ್ ಕತೆ ಹೇಳ್ತೀನಿ, ಲವ್ ಸ್ಟೋರಿ. ಆ ಸ್ಟೋರಿನ ಕೇಳಿದ್ಮೇಲೆ ನಿಮ್ಗೆ ಬೇಕು ಅಂದ್ರೆ ನಿದ್ದೆ ಬರಲ್ಲ. ಹೌದಾ? ಹಾ. ಹೇಳ್ ನೋಡದ. ಒಂದ್ ಊರಲ್ಲಿ ಒಂದ್ ಸಣ್ಣ ಹಳ್ಳಿ ಇತ್ತಂತೆ. ದೊಡ್ಡದ್ ಮಾಡ್ಕ. ಆಗಲ್ಲ, ಆ ಊರಲ್ಲಿ ಒಬ್ಳು ಸುಂದರವಾದ ಹುಡುಗಿ ಇದ್ಲಂತೆ. ಅದೇ ಪಕ್ಕದೂರಲ್ಲಿ ಒಬ್ಬ ಸುಂದರವಾದ ಹುಡುಗ ಇದ್ನಂತೆ. ಅವರಿಬ್ರು ಸುಗ್ಗಿ ಕುಣಿತಕ್ಕೋಸ್ಕರ ಸಂಕ್ರಾಂತಿ ಟೈಮಲ್ಲಿ ಸೇರಿದ್ರಂತೆ. ಅವನ್ ಕಣ್ಣಲ್ಲಿ ಇವಳ ಕಣ್ಣಲ್ಲಿ ಅವನು. ಅವ್ರಿಬ್ರ ನಡುವೆ ಪ್ರೀತಿ ಶುರು ಆಯ್ತಂತೆ. ಆಮೇಲೆ ಏನಾಯ್ತು ಗೊತ್ತಾ ಮಂಜ? ಮಂಜ ಎಲ್ಲದ ಈ ಮಂಜ? ಈಗ ತಾನೇ ಕತೆ ಕೇಳ್ತಿದ್ದ. ಕತೆ ಕೇಳಿ ಕರ್ಗ ಹೋಗ್ಬಿಟ್ನೇನೋ. ಅಯ್ಯೋ ಮಂಜ, ತುತ್ತೂರಿ ಮಂಜ. ಇಲ್ಲೂ ಕೊರ್ಕೆ ಹೊಡಿಯೋ ಸೌಂಡ್ ಕೇಳಿಸ್ತಿದ್ಯಲ್ಲ. ಅಯ್ಯೋ ಹೇ, ಚಿಂತೆ ಇಲ್ದವನ್ಗೆ ಸಂತೆಲ್ಲೂ ನಿದ್ದೆ ಬರುತ್ತೆ ಅಂತ ಕೇಳಿದ್ದೆ. ಇವತ್ತು ಪ್ರತ್ಯಕ್ಷವಾಗಿ ನೋಡ್ತಾ ಇದೀನಿ. ಎದ್ದೇಳೋ ಮಂಜ, ಮಂಜ. ಹೇ ಮಂಜ ಎದ್ದೇಳು. ಮಂಜುಡಿಯರು ಎದ್ದೇಳಪ್ಪ, ಮಂಜಪ್ಪ. ಈಗೆಲ್ಲ ಹೇಳಿದ್ರೆ ಕೇಳಲ್ಲ, ಸುಳ್ಳು ಹೇಳಿದ್ರೇನೆ ಸರಿ. ಮಂಜ, ಶಿವಾನಿ ಬಂದ್ಲು, ನಾಗಸ್ವರ ಬೇಕಂತ ಎದ್ದೇಳು. ಅವಳ ಹೆಸರು ಹೇಳಿದ್ರು ಎದ್ದೇಳ್ತಿಲ್ವಾ? ಮಂಜ ಎದ್ದೇಳು, 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 ಎದ್ದೇಳು. ದೇವಂಗಿ ಆಲ್ಮನೆ ಕಟ್ಟಾಕ್ಲೆ ದೂರ ಹತ್ಕೊಳ್ಳಿ. ಹತ್ಕೊಂಡ್ವಿ. ರೈಟ್. ಮಂಜ ಏನೋ ಬಂದಿದೆ, ರೋಡಲ್ಲಿ ಬಂದು ಮಲ್ಕೊಂಡಿದ್ಯಾ, ಏನಾಯ್ತು? ಅದು ವೇದಮ್ಮ, ನಾನು ಇದ್ರ ಮೇಲೆ ಮಲ್ಕೊಂಡಿದ್ನ. ನಾನು ನೀನು ಇಬ್ರು ಅದ್ದೂರಿಯಾಗಿ ಸಂಸಾರ ಮಾಡೋ ಕನ್ಸ್ ಬಿದ್ದಿತ್ತು. ನಾನು ನೀನು ಅದ್ದೂರಿಯಾಗಿ ಸಂಸಾರ ಮಾಡ್ತಿದ್ವಾ? ಇದ್ರ ಮೇಲೆ ಮಲ್ಕ, ಕನ್ಸ್ ಬೀಳತ್ ನಿಂಗು. ನಿಜವಾಗ್ಲೂ ನಾ ಇದ್ರ ಮೇಲೆ ಮಲ್ಕೊಂಡ್ರೆ ಕನ್ಸ್ ಬೀಳುತ್ತಾ? ಹೂನಮ್ಮ ಮಲ್ಕ. ನಿನ್ ತಡ ಮೇಲೆ ಮಲ್ಕೋತೀನಿ ಬಾ. ಬೇಡ ಇದ್ರ ಮೇಲೆ ಮಲ್ಕೋಬೇಕು. ಹೀಗ ಹಿಂಗ್ ಮಲ್ಕ, ಕಣ್ ಮುಚ್ಕ. ಈ ಕೈಲಿ ಎಲೆ ಹೇಗೆ ಇಟ್ಕೋಬೇಕಾ? ಹಂಗೆ. ಏನೋ ಮಂಜ ಕನ್ಸ ಬೀಳ್ತಾ ಇಲ್ಲ. ಏ ಜಂಗ್ಲಿ ಬಿಲ್ಲಿ, ಏನ್ ರೋಡಲ್ಲಿ ಮಲ್ಗಿದ್ಯಾ? ಓ ಮನೇಲಿ ಮಲ್ಕ. ನಮ್ಗೆ ಹೇಳ್ತಿದ್ದು ಚಿಂಗಿ ನನ್ ಮಗ್ನೆ. ನಮ್ ರೋಡಕ್ ಬಾ, ವಿಚಾರಿಸ್ಕೊಳ್ತೀನಿ. ಅದೃಷ್ಟ ಇದಕ್ಕೆ ನೋಡೇ, ನಾವು ಹುಡುಕ್ತಾ ಇದ್ದ ಡೆಡ್ ಬಾಡಿ ಎಲ್ಲೇ ಸಿಕ್ಬಿಡ್ತು. ಈ ವಿಷಯ ಪೊಲೀಸ್ನವ್ರಿಗೆ ಹೇಳ್ಬಿಟ್ರೆ ನಮ್ಗೆ 1 ಲಕ್ಷ ಸಿಗೋದಂತೆ ಗ್ಯಾರಂಟಿ. 1 ಲಕ್ಷ ರೂಪಾಯಿ ಸಿಗುತ್ತಲ್ವಾ? ತಗೋ, ಪೊಲೀಸ್ ಸ್ಟೇಷನ್ ಫೋನ್ ಮಾಡು. ದಾನಗಳಲ್ಲಿ ಸಮಾಧಾನ ಪ್ರಧಾನ ಅಂತ ಹೇಳ್ತಾರೆ. ಸಮಾಧಾನ ತಗೊಂಡು ಹೇಳಮ್ಮ, ಯಾರಿಗೆ ಫೋನ್ ಮಾಡ್ತಾರೆ? ಗಲಾಟೆ ಮಾಡ್ಬೇಡಿ, ಪೊಲೀಸ್ನವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ. ಪೊಲೀಸ್ನವ್ರಿಗೆ ಯಾಕೆ ಫೋನ್ ಮಾಡ್ತಾ ಇದ್ದೀರಾ? ರೀ, ಪೇಪರ್ ಅಲ್ಲಿ ಬಂದಿರ್ಲಿಲ್ವಾ? ಒಂದ್ ಡೆಡ್ ಬಾಡಿ ಕಾಣೆ ಆಗಿದೆ, ಅದನ್ನ ಹುಡುಕೊಟ್ರೆ 1 ಲಕ್ಷ ಅಂತ. ಗೋವಿಂದ ದಯಾ ತೋರಿ ಆ ಡೆಡ್ ಬಾಡಿ ನನ್ಗೆ ಕೊಡಿಸ್ಬಿಟ್ಟ. ಎಲ್ಲಿ ಡೆಡ್ ಬಾಡಿ? ಇಲ್ಲಿ. ಈ ಡೆಡ್ ಬಾಡಿ ಇಲ್ಲಿಗೆ ಬೀಳಕ್ ಕಾರಣ ಏನು? ಇದೇ ಮನೆ ಮುಂದೆ ಬೀಳಕ್ ಕಾರಣ ಏನು? ಎನ್ಕ್ವೈರಿ ಮಾಡ್ತಾರೆ. ಈ ಡೆಡ್ ಬಾಡಿ ಕೊಂದವನು ಯಾರು, ಕೊಲೆಗಾರ ಯಾರು, ಇಲ್ಲಿ ಹೇಗೆ ಬಂತು ಅಂತ. ತಪ್ಪಿ ಬಂತು ಅಂದ್ರೆ ಆಯ್ತು. ಅಕ್ಕ, ಮಂಜನ ಪಾರ್ಕ್ ಅಲ್ಲಿ, ರೋಡಲ್ಲಿ ಎಲ್ಲಾ ಕಡೆ ಹುಡುಕ್ದೆ, ಅವ್ನ್ ಎಲ್ಲೂ ಸಿಗ್ಲಿಲ್ಲ. ಎಲ್ ಕಣ್ ತಪ್ಪಿಸ್ ನಿದ್ದೆ ಮಾಡ್ತೀನೋ ಗೊತ್ತಿಲ್ಲ. ರೀ, ನೀವಾದ್ರೂ ಕಾಲ್ ಮಾಡಿ ಕೇಳ್ರಿ ಎಲ್ಲಿದ್ಯಾ ಅಂತ. ನೀನು ಪೊಲೀಸರಿಗೆ ಫೋನ್ ಮಾಡೆ. ಮಂಜನ್ ಫೋನ್ ರಿಂಗ್ ಆಗ್ತಾ ಇದೆ ಅಂದ್ರೆ ಮಂಜ ಬದುಕಿದಾರೆ ಅಂತ ಅರ್ಥ. ರೀ, ರಿಂಗಿಂಗಿಗೂ ಮಂಜು ಬದುಕಿರೋದಕ್ಕೂ ಏನ್ರಿ ಸಂಬಂಧ? ಈ ದೇಹದಿಂದ ದೂರವಾದ ಏಕೆ ಆತ್ಮ ಅಂತ ಹಾಡ್ ಬರ್ತಾ ಇದೆಯಮ್ಮ. ಊಟದಿಂದ ಸೌಂಡ್ ಬರ್ತಾ ಇದೆಯಪ್ಪ. ಹೌದಾ? ಏ, ಇನ್ನೊಂದ್ಸಲ ಕಾಲ್ ಮಾಡ. ಮತ್ತೆ ಅದೇ ಹಾಡ್ತಾರ. ಇಲ್ಲಿ ವೈಬ್ರೇಷನ್ ಬರ್ತಾ ಇದೆ ಸೌಂಡ್ ಬರ್ತಾ ಇದೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ವೆರಿ ಬ್ಯಾಡ್ ಮಾರ್ನಿಂಗ್. ನೋಡ್ರು, ನಮ್ಮ ತೀರ್ಥಹಳ್ಳಿ ಮಾರಿಕಂಬನ ಮಗ ನಿದ್ದೆಯಲ್ಲಿ ಎಷ್ಟು ಸುಂದರವಾಗಿ ಕಾಣುತ್ತೆ. ನಮ್ಗೆ 1 ಲಕ್ಷ ರೂಪಾಯಿ ಲಾಸ್ ಆಯ್ತು. ನಾನೆಂತ ಮಾಡ್ದೆ? ಎಷ್ಟೊಂದು ಖುಷಿಯಾಗಿದೆ, 1 ಲಕ್ಷ ರೂಪಾಯಿ ಸಿಗುತ್ತೆ ಅಂತ. ಎಲ್ಲ ಹಾಳು ಮಾಡ್ಬಿಟ್ಟ. ನೀನ್ ಸಿಕ್ಕಿದ್ದಕ್ಕೆ 3 ರೂಪಾಯಿನೂ ಸಿಗಲ್ಲ. ವೇಸ್ಟ್ ಮಾಡಿ. ಹಂಗಾರ ಈಗ್ಲೇ ಮೂಟೆ ಕಟ್ಟಿ ಮೋರಿಗೆ ಹಸ್ತು ಬಿಡಿ. ತುತ್ತೂರಿ, ಏನ್ರಿ? ಏನೋ ಬಂದಿದೆ ನಿನಗೆ. ಎಲ್ಲಿ ಬಂದಿದೆ? ನನ್ನ ಕೈನಲ್ಲ ಆಗಲ್ಲ ಕಣ, ಪೆಪ್ಪರ್ಮ ಅದೇ ಹೇಳ. ನೀನ್ ಹಿಂಗೆ ಮಾಡ್ತಾ ನಿನ್ ಮೂಟೆ ಕಟ್ಟಿ ಅಟ್ಟದ ಮೇಲೆ ಹಾಕ್ಬಿಡ್ತಾರ. ಲೇ ಗುಂಡ, ಇವನ್ ಜೊತೆ ಮಾತಾಡಿದ್ರೆ ಟೈಮ್ ವೇಸ್ಟ್. ಅಬರಾವನ. ಓಹೋ, ನನ್ನ ನಿದ್ದೆ ಮೇಲೆ ಕಣ್ಣ ನಿಮ್ಗೆ? ವೈಶಾಲಿ ಮೇಡಮ್, ನಿಮ್ಗೆ ನಿದ್ರೆ ಬರದೇ ಇರೋ ತರ ಮಾಡ್ತೀನಿ. ನಮ್ಮ ತೀರ್ಥಹಳ್ಳಿಲಿ ಒಂದು ಸೊಪ್ಪು ಸಿಗುತ್ತೆ, ಅದನ್ನ ತಿಂದ್ರೆ ನಿದ್ರೆನೆ ಬರಲ್ಲ. ರಾಮಾಯಣದಲ್ಲಿ ಲಕ್ಷ್ಮಣ ಅದನ್ನೇ ತಿಂದಿದ್ದಂತೆ 14 ವರ್ಷ.
ನಮ್ಮ ಅಂಗಾರಂಗ್ ಫೋನ್ ಮಾಡಿ ಆ ಸೊಪ್ಪು ಊರ್ಗ್ ಹೋದಾಗ 1 ತಿಂಗಳಾಯ್ತು ಇನ್ನೂ ವಾಪಸ್ ಬಂದಿಲ್ಲ. ಅದು ಅಲ್ಲದೆ ಫೋನ್ ಕೂಡ ಮಾಡಿಲ್ಲ. ನಾವೆಲ್ಲ ಬೈತೇವಿ ಹೊಡಿತೀವಿ ಅಂತ ಹೇಳಿ ತಪ್ಪಿಸ್ಕೊಂಡು ಹೋಗಲ್ ಕುಂತಿರ್ಬೇಕು. ಎಷ್ಟ್ ದಿನ ಅಂತ ತಪ್ಪಿಸ್ಕೊಂಡು ಹೋಗೋದಕ್ ಸಾಧ್ಯ? ಈ ಸರಿ ಬರ್ಲಿ, ಎಲ್ಲೂ ಹೋಗದೆ ಇರೋ ಹಾಕ್ ಕಟ್ ಹಾಕ್ತೀನಿ. ಬರೀ ಕಟ್ ಹಾಕೋದಲ್ಲ, ಕಾಲ್ ಮುರಿ ಅವಾಗ ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಬಿದ್ದಿರ್ತಾನ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೆರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಬಿರ್ರಂಗ್ ಬರಲ್ಲ, ಹೆಣ್ಣೈಕ್ಳು ಮನೆವಾಗ ಒತ್ತಾತು, ಹುಡುಗರ ಮನೆಗೆ ಒತ್ತಾತು ಒಂದೇ. ಏ ಕುಂತ್ರೆ ಕುರ್ಬಾ ನಿಂತ್ರೆ ಕಿರ್ಬಾ, ಏನು ನಿನ್ನ ಅವಸ್ಥೆ? ನಾನು ತೀರ್ಥಹಳ್ಳಿ ಕಾಡಿ ಹೋಗಿದ್ದೆ, ಕುರಿಕಾಯ ಕುರುಬ್ರ ಜೊತೆಗಿದ್ ಒಂದೇ. ಮಂಜ ಏನು ಹೇಳ್ತಿದ್ಯಾ? ಹಗ್ಲು ರಾತ್ರಿ ಕುರಿಗಳ ಜೊತೆ ಇದ್ಯಾ? ಮತ್ತೆ ಅವ್ರ ಗುಡ್ಸಲೇ ಇದ್ ಬಂದೆ. ವೇದ ಇವ್ನ ಇಷ್ಟು ಖುಷಿಲೇ ಹೇಳಾಕತ್ತಾನಂದ್ರ ಅಲ್ಲೇ ಯಾವ್ದೋ ಕುರುಬರ್ ಹುಡುಗಿ ಜೊತೆ ಮದ್ವೆ ಮಾಡ್ಕೊಂಡ್ ಬಂದ ಅನಸ್ತೈತಿ. ಸದ್ಯದ್ರಾಗ ಹಾಕನ್ ಕುರುಬರ್ ಪಿಳ್ಳಿಗ ಅಪ್ಪ. ಅಕ್ಕ ನೋಡ್ತಿ ಅವ್ನ್ ಏನ್ ಮಾಡ್ಕೊಂಡ್ ಬಂದಿದ್ದಾನೆ? ಯಾವ್ದೋ ಕುರಿ ಮೇಸೋ ಹುಡುಗಿನ ಮದ್ವೆ ಆಗಿ ಸಂಸಾರ ಮಾಡಿ ಇರ್ಬಂತ ಹೇಳ್ತಾ ಇದ್ದಾನೆ. ಲೇ ಮಂಜ, ನೀನ್ ಗೆಟಪ್ ನೋಡ್ರೇನೆ ನಮಗ್ ಫುಲ್ ಅನುಮಾನ ಬಂದಿದೆ. ನಿಜ ಹೇಳ್ಬೇಡ, ಮದರ್ ಪ್ರಾಮಿಸ್. ಯಾರ ಹುಡುಗಿ, ಏನ ಹೆಸರು? ಕುರಿಯಮ್ಮ. ಕುರಿಯ ಅಮ್ಮನ? ನನಗ್ ಯಾಕೋ ಡೌಟು. ಏ ಮಂಜ, ನಿಜ ಹೇಳೋ, ನಿನಗ್ ನಿಜವಾಗ್ಲೂ ಮದ್ವೆ ಆಯ್ತಾ? ನಾನ್ ಬದುಕಿರ್ಬೇಕಾದ್ರೆ ಈ ಅಕ್ಕನ್ ತಂಗಿಗೆ ಅನ್ಯಾಯ ಆಗತ್ ನಾನ್ ಬಿಡೋದಿಲ್ಲ. ಮಂಜ ಹುಡುಗಿ ಜೊತೆ ಸಂಸಾರ ಮಾಡಿದನೋ ಇಲ್ವೋ ಅಂತ ನಾನ್ ಚೆಕ್ ಮಾಡಿಸ್ತೀನಿ. ರೀ ಪಿನ್ನು, ಏನು ಅಂತ ಮಾತಾಡ್ತೀರಿ? ಗೊತ್ತಿದ್ದೆ ಮಾತಾಡ್ತಾ ಇದೀನಿ. ಸಂಸಾರ ಮಾಡದ್ನೋ ಇಲ್ಲೋ ಅಂತ ಚೆಕ್ ಮಾಡ್ಸಕ್ಕಾಗತ್ತೇನ್ರಿ? ಮೆದುಳಲ್ಲಿ ಬುದ್ಧಿ ಇಲ್ವಾ? ಡಾಕ್ಟರ್ ಕೈಯಿಂದ ಮಾಡ್ಸಕ್ಕಾಗಲ್ಲ ರೀ. ರೀ ಪರಮೇಶ್ವರ್ ಅವರೇ, ನಾನು ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ. ಈ ಸಮಸ್ಯೆ ಬಗೆಹರಿಸೋದಕ್ಕೆ ಡಾಕ್ಟರ್ ಕರ್ಸ್ತಾ ಇಲ್ಲ, ಇದಕ್ಕೆ ಅಂತಲೇ ಸ್ಪೆಷಲ್ ಪಂಡಿತರಿದ್ದಾರೆ, ಅವ್ರನ್ನ ಕರೆಸ್ತೀನಿ. ಮಂಜಾ ಹುಡುಗಿ ಜೊತೆ ಸಂಸಾರ ಮಾಡಿದನೋ ಇಲ್ವಾ ಅಂತ ಅವ್ರು ಚೆಕ್ ಮಾಡಿ ನಮ್ಗೆ ರಿಪೋರ್ಟ್ ಕೊಡ್ತಾರೆ. ನಿಮ್ಮಂತ ಅಜ್ಞಾನಿಗಳು ಇರೋದ್ರಿಂದಾನೇ ಹಾದಿ ಬೀದಲ್ಲಿ ಹೋಗೋರು ಎಲ್ಲ ದೊಡ್ಡ ದೊಡ್ಡ ಪಂಡಿತರು ಅನ್ಸ್ಕೊಂಡು ದುಡ್ಡು ಮಾಡ್ತಾ ಇರೋದು. ಆಯ್ತು, ಕರೆಸಿ ನೋಡೋಣ. ನೋಡಿ ನೋಡಿ, ನಮ್ಗೆ ಈ ಮಂಜನ್ ಮೇಲೆ ಫುಲ್ ಡೌಟ್. ಅವ್ನ್ ಯಾಕೆ ಕಾಡ್ಬೋದ? ಕಾಡಲ್ಲಿ ಯಾರನ್ನಾರು ಭೇಟಿ ಆದವನ್ ಸುಮ್ನೆ ಬಂದ್ನ ಇಲ್ಲ ಸಂಸಾರ ಮಾಡ್ಕೊಂಡ್ ಬಂದ್ನ? ಇದನ್ನೆಲ್ಲ ಚೆಕ್ ಮಾಡಿ ನಮ್ಗೆ ಫುಲ್ ಡೀಟೇಲ್ ಹೇಳ್ಬಿಡಿ. ಮಾತ್ರ ಭಾರಿ ಅನ್ಯಾಯ ಕಣ. ಇವ್ರು ನಾನ್ ಚೆಕ್ ಮಾಡ್ತೀನಿ ಅಂತ ತಕ್ಷಣ ನಾನು ಎಲ್ಲಾ ಕಡೆ ಚೆಕ್ ಮಾಡಿಸ್ಕೊಬೇಕಾ? ಲೇತಮ್ಮ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಲೇಡೀಸ್ ಒಂದು ಸಾರಿ ಹೇಳ್ಬಿಟ್ರೆ ಮುಗಿದೋಯ್ತು. ಆಡಿದ್ದೆ ಮಾತು, ನಡೆದಿದ್ದೆ ಹಾದಿ. ಅಲ್ಲ, ನಮ್ಗೆಲ್ರಿಗೂ ಹೇಳ್ದೆ ನೀನ್ ಯಾಕೆ ಕಾಡಿಗೆ ಹೋದ? ನಿನ್ನ ಮಾತು ಸಾಕು, ನಡಿಯಪ್ಪ, ಬಾಡಿ ಚೆಕ್ ಮಾಡ್ಬೇಕು. ಬನ್ನಿ 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 ಬನ್ನಿ. ನೋಡಿ, ಆತನಿಗೆ ಎಲ್ಲಾ ತರದ ಪರೀಕ್ಷೆಗಳನ್ನು ಮಾಡಿ ಮುಗಿದೋಯ್ತು. ಆತ ಸಂಸಾರಿ ಆಗಿಲ್ಲ, ಬ್ರಹ್ಮಚಾರಿಯಾಗಿ ಊದಿದ್ದಾನೆ ಅಂತ ಗೊತ್ತಾಯ್ತು. ಗೋವಿಂದ ಗೋವಿಂದ, ನಿಮ್ ಮಾತ್ ಕೇಳಿ ನನ್ಗಂತೂ ಅಂಡೆ ಹಾಲ್ ಕೊಟ್ಟಷ್ಟು ಸಂತೋಷ ಆಯ್ತು. ನನ್ ತಂಗಿ ಲೈಫ್ ಸೇಫ್ ಆಯ್ತು. ನಿಮ್ ಬನ್ನಿ, ಎಕ್ಸ್ಟ್ರಾ ಫೀಸ್ ಕೊಡ್ತೀನಿ. ನಾನ್ ತೀರ್ಥಹಳ್ಳಿ ಕಾಡಿಗೆ ಹೋಗಿದ್ ಯಾರಿಗೋಸ್ಕರ? ಯಾರಿಗೋಸ್ಕರ ಬೊಗಳು? ನಿಮ್ಗೋಸ್ಕರ. ನಿಮ್ಗೊಂದ್ ಸರ್ಪ್ರೈಸ್ ಇದೆ. ಏನು ನೋಡಿ. ದೇವ ಬಿಟ್ಟು ಸೊಪ್ಪ. ಏನತ್ತಮ್ಮ ಹಿಂಗನ್ಬಿಟ್ರಿ? ಇದನ್ ತಿಂದು ನೋಡಿ ನಿಮ್ಮ ಗ್ಲಾಮರ್ ಎಷ್ಟು ಬೆಳೆಯುತ್ತೆ ಅಂತ. ಹೌದೇನು? ಇದನ್ ತಿಂದ್ರೆ ನಿಜವಾಗ್ಲೂ ಗ್ಲಾಮರ್ ಜಾಸ್ತಿ ಆಗತ್ತಾ? ಮೂವತ್ತಮ್ಮ. ಎಷ್ಟೊಂದು ಗ್ಲಾಮರ್ ಬಂದ್ಬಿಡ್ತು. ಮಂಜ, ಒಂದೇ ಅಂತ ಅಗ್ಗಕ್ಕೆ ಗ್ಲಾಮರ್ ಜಾಸ್ತಿ ಆಗೋಯ್ತಾ? ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಇಷ್ಟು ಎಲ್ಲ ತಿಂದ್ರೆ ಹೆಂಗ್ ಆಗೋದು ನೀವು? ಗೋವಿಂದ ಗೋವಿಂದ, ಈ ಇಂಡಿಯಾದಲ್ಲಿ ನಾನೇ ಟಾಪ್ ಹೀರೋಯಿನ್ ಆಗ್ಬಿಡ್ತೀನಿ ಕಣೋ. ಮಂಜ, ಆದ್ರೂ ನೀನು ಹೊಗಳ್ತಾ ಇದ್ಯಾ, ನನ್ ಗ್ಲಾಮರ್ ನನ್ ಕಾಣಿಸ್ತಾನೆ ಇಲ್ಲ. ಕಾಮನ್ ಸೆನ್ಸ್ ಅತ್ತೆಮ್ಮ, ನಮ್ ಮುಖ ನಮಗ್ ಕಾಣಲ್ಲ, ಬೇರೆಯವ್ರ ಪಕ್ಕದಲ್ಲಿ ನಿಂತ್ಕೊಂಡು ಹೊಗಳ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಏನತ್ತೆಮ್ಮ ನಿಮ್ಮ ಗ್ಲಾಮರು? ವೇದನ್ಕಿಂತ ಮೊದ್ಲು ಈ ಗ್ಲಾಮರ್ ಅಲ್ಲಿ ನಿಮ್ಮನ್ನ ನೋಡಿದಿದ್ರೆ ನಿಮ್ಮನ್ನೇ ಮದುವೆ ಆಗ್ತಿದ್ದೆ. ಅಯ್ಯೋ ನಿನ್ ಬಾಯಿ ಲೇ, ಅಪ್ಪಿ ತಪ್ಪಿ ತಮಾಷೆ ಕೂಡ ಈ ತರ ಎಲ್ಲ ಮಾತಾಡ್ಬಾರ್ದು ಕಣೋ. ನನ್ ತಂಗಿ ಏನಾದ್ರು ಕೇಳ್ಕೊಂಡ್ಬಿಟ್ರೆ ಚಿಕ್ಕವಳು ತಪ್ಪು ತಿಳ್ಕೊಂಡ್ಬಿಡ್ತಾಳೆ. ಮಂಜ, ನಿಜ ಹೇಳೋ, ನನ್ ಗ್ಲಾಮರ್ ಜಾಸ್ತಿ ಆಗಿದ್ಯಾ? ಅಯ್ಯೋ, ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನನ್ ಮುಖದಲ್ಲಿ ಶೈನಿಂಗ್ ಕಾಣ್ತಾ ಇದೆ. ನಾನು ಈಗ್ಲೇ ಹೋಗಿ ಪಾರ್ಕ್ ನನ್ ಗ್ಲಾಮರ್ ಮುಖ ತಂದ್ಕೊಡ್ತೀನಿ. ಸೊಪ್ಪು ಈ ಎಲೆ ಕೆಲಸ ಮಾಡ್ತಾ ಇದೆ. ಗೋವಿಂದ, ನೀ ನನ್ಗೇನು ಅಮೇಜಿಂಗ್ ಮೋಸ ಮಾಡಿದ್ಯಾ ಅಂತ ನನಗ್ ಡೌಟ್. ಇಡೀ ಪ್ರಪಂಚನೇ ನಿದ್ದೆ ಹೊಡಿತಾ ಇದೆ, ನನಗ್ ಮಾತ್ರ ನಿದ್ದೆ ಯಾಕೆ ಬರ್ತಾ ಇಲ್ಲ? ಇನ್ನು ಆಮೇಲೆ ವಿಚಾರಿಸ್ಕೊತೀನಿ.
ನಾನು ನಿದ್ದೆ ಬರ್ತೆ ಸಾಯ್ತಾ ಇದ್ದೀನಿ, ನೀವು ಮಾತ್ರ ಗೊರ್ಕೆ ಹೊಡ್ಕೊಂಡು ನಿದ್ದೆ ಹೊಡಿತಾ ಇದ್ದೀರಾ. ನಾನ್ ನಿಮ್ನ ನಿದ್ದೆ ಮಾಡಕ್ ಬಿಡಲ್ಲ. ಸಾಕ್ಷಿಗಳೆಲ್ಲ ನನ್ನ ಪರವಾಗಿ ಇದೆ ಯುವರ್ ಆನರ್. ದಯವಿಟ್ಟು ನಿಮ್ ಕೈ ಮುಗ್ದು ಬೇಡ್ಕೊಳ್ತಾ ಇದ್ದೀನಿ, ನನ್ನ ಕಕ್ಷಿದಾರಂಗೆ ನೀವು ಶಿಕ್ಷೆ ಕೊಡ್ಕೊಡ್ದು. ಆಯ್ತು ಬಿಡಪ್ಪ, ಅವನಿಗೆ ಶಿಕ್ಷೆ ಕೊಡಲ್ಲ, ನಿನ್ಗೆ ಶಿಕ್ಷೆ ಕೊಡ್ತೀನಿ. ಗಂಗಾಧರ, ನೀನೇ ನಮ್ಮ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದೆನೆ ವಾದ ಮಾಡ್ತಾ ಇದ್ದೀನಿ ಅಂತ ಬೆವಸ್ಕೊಂಡು ವಾದ ಮಾಡ್ತಾ ಇದ್ದೀನಲ್ಲಮ್ಮ. ನಾನು ನಿದ್ದೆ ಬರ್ದೆ ಸಾಯ್ತಾ ಇದ್ದೀನಿ, ನೀವು ಮಾತ್ರ ಆರಾಮಾಗಿ ನಿದ್ದೆ ಹೊಡಿತಾ ಇದ್ದೀರಾ. ನಿನಗೆ ನಿದ್ದೆ ಬರ್ಲಿಲ್ಲ ನಾನೇನಮ್ಮ ಮಾಡಕ್ಕಾಗುತ್ತೆ? ಬದ್ದೆ ಮಾಡಿ. ನಾವೆಲ್ಲ ಆಗಲ್ಲ, ನಾನ್ ಮನ್ಕೊಂತೀನಿ. ನಾನು ನಿಮ್ ಫಸ್ಟ್ ಲವ್ ಲಾಸ್ಟ್ ಲವ್ ಅನ್ನೋದು ನಿಜ ತಾನೆ? ಮಾಡ್ತೀನಿ ಬಿಡಮ್ಮ. ನಾನ್ ಮಲ್ಕೊಳ್ಳ ಅಮ್ಮ. ಬೇಡ, ಬೆಳಗ್ಗೆವರೆಗೂ ಹೀಗೆ ಮಾಡಿ. ಎಷ್ಟಿಷ್ಟು ನಿದ್ದೆ ಬರ್ತಾ ಇಲ್ಲ? ಪಾಪ ನಮ್ಮ ಅತ್ತೆಮ್ಮ 3 ದಿನದಿಂದ ಕಂಡ್ರಪ್ಪನ ಒಲ್ಲಾಡಿಸ್ಲೇ ಇಲ್ಲ. ಮಂಜ, ಅವರಿರೋದು ಗುಂಡಣ್ಣನ ಜೊತೆ ತಾನೇ? ನೀನೇನ್ ಮಧ್ಯ ಮಾತಾಡೋದು? ನೀವ್ ಹೇಳಿದ ಸಾಹೇಬ್ರೆ. ಈ ನನ್ನ ಫಸ್ಟ್ ಲವ್ ಲಾಸ್ಟ್ ಲವ್ ರಾತ್ರಿ ಎಲ್ಲ ಎದ್ದಿರ್ತಾಳೆ. ಯಾಕಮ್ಮ ಎದ್ದಿದ್ಯಾ, ಸುಮ್ನೆ ಮಲ್ಕೊಳಮ್ಮ ಅಂದ್ರೆ ಮಲ್ಕೊಳ್ಳೋದಿಲ್ಲ. ಏನೇನೋ ಪ್ರಶ್ನೆಗಳನ್ನ ಕೇಳ್ತಾಳೆ, ಏನೇನೋ ಮಾತಾಡ್ತಾಳೆ. ಸುಮ್ನೆ ಮಲ್ಕೋಬಾರ್ದೆ. ನನ್ನ ಫಸ್ಟ್ ಲವ್ ಲಾಸ್ಟ್ ಲವ್ ಅಂದ್ರೆ ವಾಡ್ವಾಡಿ ಯಾಕೆ ಬರ್ತಾಳೆ? ಈಗ ಕಾಯಿಲೆ ಏನು ಅಂತ ಅರ್ಥವೇ ಆಗ್ತಾ ಇಲ್ವೇ? ಅಂದ್ರೆ ಇದು ವೈದ್ಯಶಾಸ್ತ್ರಕ್ಕೇನೆ ಸವಾಲಾಗಿರೋ ಕಾಯಿಲೆನಾ? ನೋಡಿ, ನಿದ್ದೆ ಮಾಡ್ಲಿಲ್ಲ ಅಂತಂದ್ರೆ BP ರೇಟ್ ಜಾಸ್ತಿ ಆಗುತ್ತೆ, ಪಲ್ಸು ಏರ್ಪೇರ್ ಆಗುತ್ತೆ, ಆಮೇಲೆ ಜೀವನೇ ಏರ್ಪೇರ್ ಆಗುತ್ತೆ. ಡಾಕ್ಟ್ರೆ, ನೀವು ಮೊನ್ನೆ ಕಳ್ಸಿರಲ್ಲ ಮಾತ್ರೆಗಳು, ಅವನ್ನೆಲ್ಲ ತಪ್ಪದೆ ತಗೊಂಡೆ, ಆದ್ರೆ ಏನು ಪ್ರಯೋಜನ ಆಗಿಲ್ಲ. ಹೌದಾ? ಈ ಸಲ 30 ಮಾತ್ರೆ ಕೊಡ್ತೀನಿ. ಸರಿ. ದಿವ್ಸಕ್ಕೊಂದೊಂದು ಮಾತ್ರೆ ನುಂಗಿ, Okay. ಆಗ ನಿಮ್ಗೆ ಆರೋಗ್ಯನೂ ಚೆನ್ನಾಗಾಗುತ್ತೆ, ನಿದ್ದೆದು ಬರುತ್ತೆ. ಮಂಜು ಬಾಡಿ, ಇಲ್ಲಿ ನಿದ್ದೆನೇ ಬರ್ತಿಲ್ಲ. ಏನತ್ತಮ್ಮ, ಇನ್ನು ಮಾತ್ರ ತಗೊಂಡಿಲ್ವಾ? ಅಯ್ಯೋ, ಒಂದಲ್ಲ ಅಂತ 2 ನುಂಗ್ದೆ, ಆದ್ರೂ ನಿದ್ದೆ ಬರ್ತಿಲ್ಲ. ಅಯ್ಯೋ, 1-2 ತಗೊಂಡ್ರೆ ಎಲ್ಲಿ ನಿದ್ರೆ ಬರ್ತದೆ? ಡಾಕ್ಟರ್ ಎಷ್ಟು ಮಾತ್ರೆ ಕೊಟ್ಟಾರೆ? ಇಷ್ಟು ಕೊಟ್ಟಿದ್ದಾರೆ. ಅದನ್ನ ಕಡ್ಲೆಕಾಯಿ ತರ ರಪ 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 ಅಂತ ತಿಂತಾ ಇರ್ಬೇಕು. ಎಷ್ಟೊತ್ತರೆಗೂ ನುಂಗ್ತಿರ್ಬೇಕು? ನಿದ್ದೆ ಬರೋವರೆಗೂ. ಹೌದಾ? ಅಕ್ಕ, ಎಲ್ಲಿ ಹೋದ್ಲಪ್ಪ ಇವಳು? ಹುಡುಕಿ ಹುಡುಕಿ ಸಾಕಾಗ್ ಹೋಯ್ತು. ಇಲ್ಲಿದ್ಯಾ? ಓಹೋ, ಮಲ್ಕೊಂಡಿದ್ದಾಳೆ. ಸದ್ಯ ನಮ್ಮ ಅಕ್ಕಗೆ ಈಗಾದ್ರೂ ನಿದ್ದೆ ಬಂತಲ್ಲ, ಎಚ್ಚೋಣ. ಅಕ್ಕ